ತಾರೀಕಿನಂದು ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ನಾವು ಉದ್ಯೋಗಾವಕಾಶ ಯುವಕರಿಗೆ ಮತ್ತು ಸಾಧಾರಣ ಮಧ್ಯಮ ವರ್ಗದವರಿಗೆ ಭಾಳಷ್ಟು ಉದ್ಯೋಗಾವಕಾಶ ನಾವು ಕಲ್ಪಿಸಿಕೊಡ್ತೇವೆ. ಅದಕ್ಕೆ ನಾವು ಒಂದು ಹೊಸ ಟೂರಿಸಂ ಪಾಲಿಸಿಯನ್ನು ತರ್ತೇವೆ ಅಂತೇಳಿ ಹೇಳಿ ಅವರು ಡಿಕ್ಲೇರ್ ಮಾಡಿ ಹೋಗ್ತಾರೆ. ಆದರೆ ಈ ಟೂರಿಸಂ ಪಾಲಿಸಿ ಅನ್ನುವಂಥ ಸಾಧಾರಣ 25 ವರ್ಷದಿಂದ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡದವರು, ಉಡುಪಿ ಜಿಲ್ಲೆಯವರು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ಒಂದು ಟೂರಿಸಂ ಪಾಲಿಸಿ ಬರಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಒಂದು 25 ವರ್ಷದಿಂದ ಒತ್ತಾಯ ಇದೆ. ಆದರೆ ಸುಮ್ಮನೆ ಇವರು ಬಂದು ಕೊಟ್ಟದ್ದು ಪೊಳ್ಳು ಭರವಸೆ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಇದರಿಂದ ರಿಯಲ್ ಎಸ್ಟೇಟ್ ಲಾಬಿಗಳು ಫ್ಲರಿಶ್ ಆಗ್ತಾ ಇದ್ದಾವೆ ಬಿಟ್ಟರೆ ಯಾವುದೇ ಮಧ್ಯಮ ವರ್ಗದವರಿಗೆ ಇದರಿಂದ ಸಹಾಯ ಆಗ್ತಾ ಇಲ್ಲ. ನೀವು ಈಗ ಉಡುಪಿ ಅಥವಾ ಕಾಪು ಅಥವಾ ನೀವು ಇಲ್ಲಿ ಸಸಿತ್ಲ ಕಡೆ ಹೋದರೆ ಎಲ್ಲ ದೊಡ್ಡ ದೊಡ್ಡ ರಿಸಾರ್ಟ್ಗಳು ವಿದೌಟ್ ಲೈಸೆನ್ಸ್ ಲಿಕ್ಕರ್ ಸಪ್ಲೈ ಮಾಡೋದನ್ನು ನಾವು ನೋಡ್ತೇವೆ. ಈಗ ನಾವು ಲಿಕ್ಕರ್ ಸಪ್ಲೈ ಮಾಡೋದ್ರ ಬಗ್ಗೆ ನಮ್ಮ ದೂರಲ್ಲ, ನಮ್ಮ ದೂರ ಇರುವುದು ಈಗ ಮಧ್ಯಮ ವರ್ಗದವರಿಗೆ ಇದರಿಂದ ಏನು ಸಹಾಯ ಆಗಿದೆ. ಈಗ ಗೋವಾದಲ್ಲಿ ನಾವು ಟೂರಿಸಂ ಪಾಲಿಸಿ ನೋಡ್ಲಿಕ್ಕೆ ಹೋದರೆ ಅಲ್ಲಿ ನಾವು 6 ತಿಂಗಳಿಗೆ 7 ತಿಂಗಳಿಗೆ ಪಂಚಾಯತ್ನವರು ಟ್ಯಾಕ್ಸಿಗೆ ಲೈಸೆನ್ಸ್ ಕೊಡ್ತಾರೆ. ಹೊಸ ಟೂರಿಸಂ ಪಾಲಿಸಿ ಬರಬೇಕಾದ್ರೆ ಮೊದಲನೇದಾಗಿ ಇವರು ಎಕ್ಸೈಸ್ ಪಾಲಿಸಿಯನ್ನು ಚೇಂಜ್ ಮಾಡಬೇಕು. ಈಗ ಬೀಚ್ಗಳಲ್ಲಿ ಹೇಗೆ ಇವರು ಮದ್ಯ ಕೊಡ್ತಾರೆ, ಹೇಗೆ ಇವರು ಈಗ ಟೂರಿಸಂ ಪರ್ಮಿಷನ್ ಇಲ್ಲದೀಗ ರಿಸಾರ್ಟ್ನವ್ರು ದೊಡ್ಡ ದೊಡ್ಡವರೆಲ್ಲ ಕೊಡ್ತಾ ಇದ್ದಾರೆ. ಆದರೆ ಮಧ್ಯಮ ವರ್ಗದವರಿಗೆ ಇದರಿಂದ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ, ಇದರಿಂದ ಏನೂ ಆಗಲಿಲ್ಲ. ಇದ್ರ ಬಗ್ಗೆ ಯಾವ ಸರ್ಕಾರದವರು ಇಲ್ಲಿ ಯು ಟಿ ಖಾದರ್ ಅವರು ಕಂಬಳಕ್ಕೆ ಹೋಗ್ತಾರೆ, ಈ ಕೋರದ ಕಟ್ಟದ ಬಗ್ಗೆ ಮಾತಾಡ್ತಾರೆ ಬಿಟ್ಟರೆ ಯಾವುದೇ ಟೂರಿಸಂ ಪಾಲಿಸಿಯ ಬಗ್ಗೆ ಒಂದು 5 ವರ್ಷದಿಂದ ಯಾವುದೇ ಇಲ್ಲಿ ದಕ್ಷಿಣ ಕನ್ನಡದ ಯಾವುದೇ ಇವರು ಅಧಿಕಾರಿಗಳಾಗಲಿ ಅಥವಾ ಉಳಿದ ವರ್ಗದವರಾಗಲಿ ಇದರ ಬಗ್ಗೆ ನಾವು ಮಾತಾಡೋದು ನೋಡ್ತಾ ಇಲ್ಲ. ಸಣ್ಣ ಸಣ್ಣ ಉದ್ಯಮಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ. ನೀವು ಇಲ್ಲಿ ಕೂಳೂರು ಕುಳಾಯಿ ಸೈಡಿಗೆ ಹೋದರೆ 150 ಮೀಟ್ರ್ನ 180 ಮೀಟ್ರ್ನ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳು ಸಮುದ್ರ ಸೈಡ್ನಲ್ಲಿ ನೀವು ಕಾಣ್ಬೋದು. ಈಗ ಇವರು ಯಾವಾಗ ಟೂರಿಸಂ ಪಾಲಿಸಿ ತರ್ತಾರೆ ಅನ್ನೋದು ಒಂದು ನಮಗೆ ದೊಡ್ಡ ಪ್ರಶ್ನೆ ಆಗಿದೆ. ಈಗ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಹೊಸ ಟೂರಿಸಂ ಪಾಲಿಸಿಯನ್ನು ಆದಷ್ಟು ಬೇಗ ತರಬೇಕು ಮತ್ತು ಜನರನ್ನು ಒಳಗೊಂಡ ಮತ್ತು ಎಲ್ಲ ವರ್ಗದವರನ್ನು, ಈಗ ಹೋಮ್ ಸ್ಟೇಗಳಿರಲಿ ಅಥವಾ ರಿಸಾರ್ಟ್ಗಳಿರಲಿ, ಆಟೋ ಚಾಲಕರಿರಲಿ ಅಥವಾ ಟ್ಯಾಕ್ಸಿ ಮಾಲಕರಿರಲಿ, ಪ್ರತಿಯೊಬ್ಬರನ್ನು ಒಳಗೊಂಡು ಒಂದು ಡಿಸ್ಕಷನ್ ಮಾಡಿ ಈ ಪಾಲಿಸಿಯನ್ನು ತರಬೇಕು. ಅಥವಾ ಸುಮ್ಮನೆ ಇಲ್ಲಿ ಬಂದು ಯಾವಾಗಾದರೂ ವರ್ಷಕ್ಕೊಮ್ಮೆ ಪೊಳ್ಳು ಭರವಸೆ ನೀಡಿ ಸುಳ್ಳು ಹೇಳಿ ಜನರನ್ನು ಮಂಗ ಮಾಡಿ ಹೋಗೋದನ್ನು ಇವರು ರಾಜಕಾರಣಿಗಳು ನಿಲ್ಲಿಸಬೇಕಂತೇಳಿ ಹೇಳಿ ನಾನು ಈ ವೇದಿಕೆ ಮೂಲಕ